ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಶ್ಚಿಯನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬೆಂಗಳೂರು ಜೆ ಪಿ ನಗರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಸ್ಕರ್ಟ್ ನ ನೋಡಿ ಯಾವ ತರ ಇದೆ ಫಿಲ್ಟು. ಇದೇ ರೀತಿ ಎಲ್ಲಾನು ಒಂದೇ ಬರೋ ತರ ಯಾವ ತರ ಮಾಡ್ಕೋಬೇಕು. ಮತ್ತೆ ಇದು ಲೆಂತ್ ಜಾಸ್ತಿ ಇತ್ತು ನೋಡಿ, ಕೆಳಗಡೆ ಟಕ್ ಹಿಡಿದಿದ್ದೀನಿ. ಅದು ಟಕ್ ಯಾವ ತರ ಹಿಡಿದೀನಿ ಅಂದ್ರೂ ಕಾಣಿಸ್ತಾನೆ ಇಲ್ಲ ಬಾರ್ಡರ್ ಪಕ್ಕದಲ್ಲಿ. ಮತ್ತೆ ಐರನ್ ಯಾವ ತರ ಮಾಡ್ಕೋಬೇಕು. ಮತ್ತೆ ನೋಡಿ ಒಂದಕ್ಕೊಂದು ಗ್ಯಾಪು ಇಲ್ಲಿ ಒಂದೇ ಸಮ ಇದೆ, 1 ಇಂಚು ನೋಡಿ. ಈ ಕಡೆ ನೋಡಿ ನೋಡಿ 1 ಇಂಚು 1 ಇಂಚ್ 1 ಇಂಚ್ 1 ಇಂಚೇ ಬರುತ್ತೆ. ಮತ್ತೆ ಎಷ್ಟೇ ಕ್ಲಾತ್ ಜಾಸ್ತಿ ಇದ್ರೂ ಅದನ್ನ ಯಾವ ತರ ಡಿವೈಡೆಡ್ ಮಾಡ್ಕೋಬೇಕು, ಅವರು ಸೊಂಟದ ಮೆಜರ್ಮೆಂಟ್ ಎಷ್ಟಿರುತ್ತೋ ಅದಕ್ಕೆ ಯಾವ ತರ ಡಿವೈಡೆಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇನ್ನು ಹಿಂದೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಎಷ್ಟೇ ಬಟ್ಟೆ ಇದ್ರೂ ಕರೆಕ್ಟ್ ಆಗಿ 1 ಇಂಚ್ ಮೇಲ್ಗಡೆ 1 ಇಂಚ್ ಬರ್ಬೇಕಾ, 1/2 ಇಂಚ್ ಬರ್ಬೇಕಾ, ಎಲ್ಲ ಫುಲ್ ಡೀಟೇಲ್ಸ್ ಆಗಿ ನಾನು ಹಿಂದೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಬಂದ್ಬಿಟ್ಟೆ ಲೆಂತ್ ಜಾಸ್ತಿ ಇದ್ರೆ ಅದನ್ನ ಕಟ್ ಮಾಡ್ದಿರಾ ಕಡೆ ಬಾರ್ಡರ್ ಮೇಲೆನೆ ಟಕ್ ಹಿಡಿದು ನೀಟಾಗಿ ಕಾಣಿಸ್ತಿರೋ ಒಂದೇ ಸಮ ಯಾವ ತರ ಇಟ್ಕೋಬೇಕು ಅನ್ನೋದ್ರು, ಈ ಟಕ್ ಎಲ್ಲಿ ಹಿಡಿಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಆ ಫೋಲ್ಡಿಂಗ್ ಯಾವ ತರ ಐರನ್ ಮಾಡ್ಕೋಬೇಕು, ಸ್ಟೀಮರ್ ಅಲ್ಲಿ ಯಾವ ತರ ಹಿಡಿದ್ರೆ ನೀಟಾಗಿ ಫುಲ್ ಕುತ್ಕೊಂತದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೀಟಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಯ್, ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬಂದಿರೋಂಥ ವಿಡಿಯೋ ನೀಟಾಗಿ ಸ್ಕಿಪ್ ಮಾಡ್ತಾ ನೋಡಿ, ಯಾಕಂದ್ರೆ ಪ್ರತಿಯೊಂದು ಪಾಯಿಂಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ, ಮಾತಾಡ್ತೀನಿ. ಅದಕ್ಕೋಸ್ಕರ ಆ ತರ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲರೂ ಡೌಟ್ ಬಂತು ಅಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ, ಇಲ್ಲಾಂದ್ರೆ ವಾಟ್ಸ್ಆಪ್ ಮಾಡಿ, ಇಲ್ಲಾಂದ್ರೆ ಕಾಲ್ ಆದ್ರೂ ಮಾಡಿ. ನಿಮ್ಗೆ ಯಾವ ರೀತಿ ಯಾರ್ಗ ಅನುಕೂಲ, ಯಾವ ರೀತಿಯಲ್ಲಿ ಅನುಕೂಲ ಆಗುತ್ತೋ ಆ ರೀತಿ ನಮ್ಗೆ ಮೆಸೇಜ್ ವಾಟ್ಸ್ಆಪ್ ಮಾಡಿ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ನಿಮ್ಗೆ ನೀಟಾಗಿ ಎಕ್ಸ್ಪ್ಲನೇಷನ್ ಅದನ್ನು ನಾನು ನೀಟಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ನಾನು ಸುಮಾರು ಹೆಚ್ಚು ಕಮ್ಮಿ ಒಂದು 400 ವಿಡಿಯೋಸ್ ಮೇಲೇನೆ ಮಾಡಿದ್ದೀನಿ. ಅದರಲ್ಲಿ ಪ್ರತಿಯೊಂದು ಇದೆ, ನಾರ್ಮಲ್ ಬ್ಲೌಸು, ಡಾಟ್ ಬ್ಲೌಸು, ಪ್ರಿನ್ಸೆಸ್ ಕಟ್ ಬ್ಲೌಸು, ಹೊಸ ಟ್ರೆಂಡಿಂಗ್ ಮಧುಬಾಲ ಬ್ಲೌಸು, ಅದರಲ್ಲಿ ಬೆಲ್ಟು, ಕಪ್ಸು, ಈ ತರ ಸುಮಾರು ವಿಡಿಯೋಸ್ ಮಾಡಿ. ಅದರಲ್ಲಿ ನಮ್ಮ ಕುಮಾರಿ ಕ್ರಿಶ್ಚಿಯನ್ ಚಾನಲ್ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಗೆ ವಿಡಿಯೋಸ್ ಅಂತ ಬರುತ್ತೆ, ಅದರಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಅದೇ ರೀತಿ ಅದ್ರ ಪಕ್ಕದಲ್ಲಿ ಶಾರ್ಟ್ ವಿಡಿಯೋಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಎಷ್ಟು ಬ್ಲೌಸು, ಡಿಸೈನ್ಸ್, ಪ್ಯಾಟರ್ನ್ಸ್, ವರ್ಕ್ ಬ್ಲೌಸ್, ಮಿಷಿನ್ ವರ್ಕ್ ಎಲ್ಲ ಮಾಡಿದ್ನೋ ಅದ್ರದ್ದು ಡಿಸೈನ್ಸ್ ಫೋಟೋ ರೆಡಿ ಆದ್ಮೇಲೆ ತರ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾಗಿರೋದ್ರಿಂದ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗ್ಲೂ ಇನ್ನೂ ತುಂಬಾನೇ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳನ್ನ ತಿಳಿಸ್ಕೊಡ್ತೀನಿ. ಮಾತಾಡಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೀಟಾಗಿ ಈ ತರ ಫಿನಿಶ್ ಮಾಡಿದ್ವಿ. ಫ್ರಿಲ್ಸ್ ಎಲ್ಲ ಮಾಡ್ಬಿಟ್ಟಿದೀವಿ. ಅದರ ಲೆಂಚು ಹೆಚ್ಚು ಕಮ್ಮಿ ಬರ್ತಾ ಇದೆ, ಅಂದ್ರೆ ಇದನ್ನ ಸ್ವಲ್ಪ ಶಾರ್ಟ್ ಮಾಡಬೇಕು. ಅದರಲ್ಲಿ ನಿಮ್ಗೆ ಬಾರ್ಡ್ರಿ ಟೈಪ್ ಇದೆ, ಇದನ್ನ ಮಿಕ್ಸ್ ಬಿಟ್ಟು ಹಿಂಗ್ ಮಾಡಕ್ ಹೋದ್ರೆ ಇದೊಂಥರ ಬಾರ್ಡರ್ ಟಕ್ ಹಿಡ್ದಂಗ ಹಂಗೆ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಇದನ್ನ ಹಿಂಗೆ ಮುಚ್ಚಿಸ್ಬೇಕು ನೋಡಿ. ಈ ತರ ಇವಾಗ ಏನಾಗುತ್ತೆ ಅಂದ್ರೆ ಕಂಟಿನ್ಯೂಸ್ ಅನ್ನೋದು ನಮ್ಗೆ ನೀಟಾಗಿ ಕಾಣಿಸುತ್ತೆ. ಫಸ್ಟ್ ಆಫ್ ಆಲ್ ಲೆಂತ್ ಎಷ್ಟು ಉದ್ದ ಬರ್ತಾ ಇದೆ ಅಂತ ನೋಡ್ಕೋಬೇಕು. ಅದಾದ್ಮೇಲೆ ನೋಡಿ ಕರೆಕ್ಟ್ ಆಗಿ ಉಲ್ಟಾ ಮೇಲೆ ಇಟ್ಕೊಂಡು ಹಿಂಗೆ ಎಷ್ಟು ಇಂಚ್ ಹೆಚ್ಚು ಕಮ್ಮಿ ಬರ್ತದೆ. ಇದರಲ್ಲಿ ನಾವು ಬಂದ್ಬಿಟ್ಟು ನಮ್ಗೆ 4 ಇಂಚ್ ಹೆಚ್ಚು ಕಮ್ಮಿ ಬರ್ತದೆ. ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಯಾವ ತರ ಕಟ್ ಮಾಡ್ಬೇಕು ಅನ್ನೋದು ಅದೇ ಟಕ್ ಹಿಡಿಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಲೈನಿಂಗ್ ಸಮೇತ ನೋಡಿ ಡಬಲ್ ಫೋಲ್ಡ್ ಮಾಡಿಬಿಟ್ಟಿದ್ದೀನಿ. ಮತ್ತೆ ಇದು ಒಂದ್ ಸೈಡ್ ಮಾತ್ರ ಜಾಯಿಂಟ್ ಬಂದಿರುತ್ತಲ್ಲ, ಅದೆಲ್ಲಿ ಅಂತ ನೋಡ್ಕೋಬೇಕು ನೋಡಿ. ಈ ತರ ಇದನ್ನ ನೀಟಾಗಿ ಆಮೇಲೆ ಐರನ್ ಮಾಡ್ಕೋಬೇಕಾದ್ರೆ ತೋರಿಸ್ಬಿಡ್ತೀನಿ. ಇದಿರುತ್ತಲ್ಲ ಇದನ್ನ ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. 4 ಇಂಚು ಲೆಂತ್ ಅನ್ನೋದು ಕಮ್ಮಿ ಮಾಡಬೇಕು ನೋಡಿ. ಒಂದೇ ಸಮ ಕರೆಕ್ಟ್ ಆಗಿ ಇದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಆಮೇಲೆ ಇದು ಮಾರ್ಕ್ ಅನ್ನೋದು ಮಾಡ್ಕೋಬೇಕು ಪ್ರತಿಯೊಂದು ಲೈನ್ ಅಲ್ಲೂ. 4 ಇಂಚ್ ಅಂದ್ರೆ ಒಂದ್ ಸೈಡ್ಗೆ ಇದು ಡಬಲ್ ಫೋಲ್ಡ್ ಇರೋದ್ರಿಂದ ಇದು 2 ಇಂಚಿಗೆ ಇಲ್ಲ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಅಂದ್ರೆ ನಾವು ಸ್ವಲ್ಪ ಈ ಕಡೆ ಬರಬೇಕು. ಜಾಯಿಂಟು ಒಂದೇ ಸಮ ಬರೋ ತರ ನೋಡ್ಕೊಂಡು ನೋಡಿ ಹಿಂಗೆ ಒಂದ್ಸರಿ ಇಟ್ಕೊಂಡು ಮತ್ತೆ ಇನ್ನೊಂದ್ಸರಿ ನೋಡ್ಕೊಳ್ಳಿ ಕರೆಕ್ಟ್ ಆಗಿದೆ ಜಾಯಿಂಟು ಅಂತ. ನೋಡ್ಕೊಂಡಾದ್ಮೇಲೆ ಒಂದು ಸಣ್ಣದಾಗಿ ರಫ್ ಹೊಡೀರಿ, ಮತ್ತೆ ಮೆಜರ್ಮೆಂಟ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ.
ಚೆಕ್ ಮಾಡಿಕೊಂಡು ಹಿಂಗೆ ಎಲ್ಲ ಕಡೆ ಸ್ಟ್ರೈಟಾಗಿ ಸ್ಟಿಚ್ ಅನ್ನೋದು ಹಾಕೊಳ್ಳಿ. ನೋಡಿ ಈ ಕಡೆ ನೋಡಿ ಬಾರ್ಡರ್ ಕಾಣಿಸಿಲ್ಲದೆ ಇರೋದಕ್ಕೆ ಎಷ್ಟು ನೀಟಾಗಿದೆ. ಇದನ್ನೆಲ್ಲ ಫುಲ್ ರೌಂಡ್ ಹಾಕಿ ಸ್ಟಿಚ್ ಮಾಡ್ಕೊಂಡ್ಬಂದು ಅದಾದಮೇಲೆ ಇದನ್ನು ನೀಟಾಗಿ ಐರನ್ ಮಾಡಿಕೊಂಡು ಫಿಲ್ಟಿನ ಯಾವ ಥರ ಐರನ್ ಮಾಡ್ಕೋಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಅದೇ ರೀತಿ ಮಾಡಿದ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ಬಾರ್ಡ್ರನ್ನ ಒಳಗಡೆಯಿಂದ ಅದೇ ನಾವು ಸೆಂಟ್ರಲ್ ಮಾಡಿದೆ ಅದು ಚೆನ್ನಾಗಿ ಬರ್ತಾ ಇಲ್ಲ. ಇದು ಫುಲ್ ರೌಂಡ್ ಹೊಡ್ಕೊಂಬಂದು ನಿಮಗೆ ಸ್ಟಿಚ್ ಹಾಕೊಂಬಂದು ಆಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಇದು ಅಂತ. ಮೇಲ್ಗಡೆದು ಸ್ವಲ್ಪ ರಿಂಕಲ್ಸ್ ಬರುತ್ತೆ, ಕೆಳಗಡೆ ಬಟ್ಟೆ ಟೈಟ್ ಆಗಿ ಎಳ್ಕೊಂಡು ಇದನ್ನ ಸ್ವಲ್ಪ ಲೂಸ್ ಆಗಿ ಹಿಂಗೆ ಇಟ್ಕೊಂಡು ಸ್ಟಿಚ್ ಅನ್ನೋದು ಹಾಕೋಬೇಕಾಗುತ್ತೆ. ಯಾಕಂದ್ರೆ ರೌಂಡ್ ಆಗಿರುತ್ತಲ್ಲ ಇದು, ಅದಕ್ಕೋಸ್ಕರ ನೋಡಿ ಸುತ್ತ ಹೊಲ್ಕೊಂಡ್ ಬಂದಿದೀವಿ. ನೋಡಿ ಈ ತರ ರಿಂಕಲ್ಸ್ ಬರುತ್ತೆ. ಇದನ್ನ ಸ್ವಲ್ಪ ಫ್ರೀಯಾಗಿ ಬಿಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಆಮೇಲೆ ನಾವು ಸ್ಟೀಮ್ ಐರನ್ ಇಟ್ಕೊಂಡು ಐರನ್ ಮಾಡಿಬಿಟ್ರೆ ನಿಮ್ಗೆ ಪರ್ಫೆಕ್ಟ್ ಅನ್ನೋದು ಬರುತ್ತೆ. ಎಲ್ಲ ಫಿಲ್ಟಿಂಗ್ ಹಿಡಿಯೋದು ಅದೆಲ್ಲ ಏನೂ ಮಾಡಕ್ ಹೋಗ್ಬಾರ್ದು. ಸ್ವಲ್ಪ ಲೈಟ್ ಆಗಿ ಕೆಳಗಡೆ ಎಳ್ಕೊಂಡು ಮೇಲ್ಗಡೆ ಫ್ರೀ ಬಿಟ್ಕೊಂಡಿದೀವಿ ಅಂತಂದ್ರೆ ನಮ್ಗೆ ಫಿಟ್ಟಿಂಗ್ ಅನ್ನೋದು ಸೇಮ್ ಬರುತ್ತೆ. ನೋಡಿ ಇಲ್ಲಿವರೆಗೂ ಫುಲ್ ಎಲ್ಲ ಬಂದಾಯ್ತು. ಇದಾದ್ಮೇಲೆ ಇದನ್ನ ನೀಟಾಗಿ ಯಾವ ತರ ಐರನ್ ಮಾಡೋದು ಅಂತ ನೋಡಿ, ಇಲ್ಲಿ ರಫ್ ಹೊಡೆದ್ಬಿಟ್ಟು ತೆಗ್ದಿದ್ದೇನೆ. ನೋಡಿ ಸ್ವಲ್ಪ ಲೈಟ್ ಆಗಿ ರಿಂಕಲ್ಸ್ ಬಂದಿರುತ್ತೆ. ಇದು ಏನಕ್ಕೆ ರಿಂಕಲ್ಸ್ ಬರುತ್ತೆ ಅಂತಂದ್ರೆ ಇದು ಬಾರ್ಡರ್ ಶಿಂಕ್ ಆಗಿರುತ್ತೆ. ಕೆಲವು ಈ ಫಾಲ್ಸ್ ಹಾಕ್ಬೇಕಾದ್ರೆಲ್ಲ ಸುಮಾರು ವಿಡಿಯೋಸ್ ಅಲ್ಲಿ ತೋರಿಸಿದ್ನಲ್ಲ ನಿಮ್ಗೆ, ಅದಕ್ಕೋಸ್ಕರ ಹಿಂಗೆ ಹಾಕಿರೋದು. ನೋಡಿ ಲೈಟ್ ಆಗಿ ಇದು ಇರುತ್ತೆ. ಇದನ್ನ ಸ್ಟೀಮರ್ ಅಲ್ಲಿ ಯಾವ ತರ ಐರನ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಕಟ್ಟನ ರೆಡಿ ಆಗಿರುತ್ತೆ. ಸ್ವಲ್ಪ ರಿಂಕಲ್ಸ್ ಇರುತ್ತೆ, ಅದು ಬಾರ್ಡರ್ಗಳಲ್ಲಿ ಮಾಮೂಲಿ ಶಿಂಕ್ ಆಗಿರುತ್ತೆ. ಇವಾಗ ನಾವು ಇದ್ರ ಸಹಾಯದಿಂದ ನೋಡಿ ಹೇರ್ ನೋಡಿ ಎಷ್ಟು ನೀಟಾಗಿ ಇದಾಗುತ್ತೆ. ನೋಡಿ ಇದನ್ನ ಯಾವ ತರ ಐರನ್ ಮಾಡೋದಂತ ತೋರಿಸ್ಕೊಡ್ತೀನಿ. ಮಾಡಬೇಕು. Incoming call from the dial newly identified by tree caller. ನೋಡಿ ಈ ತರ ಸ್ವಲ್ಪ ಬಟ್ಟೆ ಇಕ್ಬಿಟ್ಟು ನೋಡಿ ಸ್ವಲ್ಪ ಅವಾಯ್ಡ್ ಆಗುತ್ತೆ ಈ ತರ. ನೋಡಿ ಸ್ವಲ್ಪ ಹಿಂಗೆ ತರ ಎಳ್ಕೊಂಡು ಈ ತರ ನೀಟಾಗಿ ಮಾಡ್ಕೋಬೇಕು. ಮತ್ತೆ ಇದನ್ನ ಸ್ವಲ್ಪ ತಿರುಗಿಸ್ಕೊಂಡು ನೋಡಿ ಈ ತರ ಇರುತ್ತಲ್ಲ, ನೋಡಿ ಅದಕ್ಕೆ ಸ್ಟೀಮರ್ ಅನ್ನ ಯೂಸ್ ಮಾಡಿದ್ರೆ ನೋಡಿ ಎಷ್ಟು ನೀಟಾಗಿ ಈ ತರ ಬರುತ್ತೆ ಐರನ್ನು. ಮತ್ತೆ ಇದನ್ನ ಹಿಂಗೆ ತಿರುಗಿಸ್ಕೊಂಡು ಫಸ್ಟ್ ಬಾರ್ಡರ್ನ ಟಕ್ ಹಿಡ್ದಿರ್ತೀವಲ್ಲ, ಅದಕ್ಕೋಸ್ಕರ ಬಾರ್ಡರ್ ಮಾತ್ರ ಐರನ್ ಮಾಡ್ಕೋಬೇಕು. ಈ ತರ ಅದಾದ್ಮೇಲೆ ಫಿಲ್ಟಿಂಗ್ನ ಒಟ್ಟಿಗೆ ಇಟ್ಕೊಂಡು ಐರನ್ ಮಾಡ್ಕೊಂಡ್ಬಿಡ್ಬೋದು. ಸ್ವಲ್ಪ ಹಿಂಗೆ ಎಳ್ಕೊಂಡು ಮತ್ತೆ ಈ ತರ ಮಾಡಿ
ಮತ್ತೆ ಮುಂದಕ್ಕೆ ಮತ್ತೆ ಇದನ್ನು ಅಷ್ಟೇ ಸೇಮ್ ಸ್ವಲ್ಪ ಹೇಳ್ಕೊಂಡು ಸಿಂಕ್ ಆಗಿರೋದಕ್ಕೆಲ್ಲ ಈ ಥರ ಸ್ಟೀಮ್ ಐರನ್ ನೋಡಿ ಎಷ್ಟೇ ರಿಂಕಲ್ಸ್ ಇದ್ರೂ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಸ್ಟೀಮ್ ಐರನ್ನ ಜಾಸ್ತಿ ಇದು ಯಾವಾಗೂ ಅಷ್ಟೇ ಸ್ಟೀಮ್ ಐರನ್ ಯೂಸ್ ಮಾಡಿದೆ. ನೋಡಿ ಈ ಥರ ಎಷ್ಟು ರಿಂಕಲ್ಸ್ ಇದೆಯಾ ಇವಾಗ ನೋಡಿ. ಈ ಥರ ಮತ್ತೆ ಎಷ್ಟು ನೀಟಾಗಿ ಬಂತು. ಎಷ್ಟು ನೀಟಾಗಿ ಹೊಲಿತೀವೋ ಸ್ಟಿಚಸ್ಸು ಅಷ್ಟೇ ನೀಟಾಗಿ ಐರನ್ ಮಾಡಿದ್ರೆ ನಿಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂತು. ನೋಡಿ ಯಾವ ಥರ ಫಿನಿಶಿಂಗ್ ಅನ್ನೋದು ಬರುತ್ತೆ. ಫುಲ್ ರೌಂಡ್ ಆಯಿತು. ಇವಾಗ ನೋಡಿ ಈ ಥರ ಇಟ್ಕೊಂಡು ಫಿಲ್ಟಿಂಗ್ನ ಸ್ವಲ್ಪ ಸರಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಫಿಲ್ಸ್ ಬಂದ್ಬಿಡ್ತಾ. ಮತ್ತೆ ಈ ಕಡೆನೂ ಅಷ್ಟೇ ಫ್ರಿಲ್ಸ್ ನೀಟಾಗಿ ಜೋಡಿಸೋದೇ ಮೈನ್ ಇರೋದು. ಒಂದೇ ಲೆವೆಲ್ ಆಗಿ ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಒಂದು ಸ್ವಲ್ಪ ನೀಟಾಗಿ ಅನ್ನೋದು ಜೋಡಿಸ್ಕೊಳ್ಳಿ.
ಅದಾದ್ಮೇಲೆ ನೋಡಿ ಈ ಥರ ನೀಟಾಗಿ ಜೋಡಿಸ್ಕೊಳ್ಳಿ. ಇದೆ ಮೈನ್ ಇರೋದು ನೋಡಿ ಈ ಥರ. ನೋಡಿ ಇಷ್ಟು ರೆಡಿ ಮಾಡ್ಕೊಳ್ಳಿ ನೀಟಾಗಿ. ಈ ಥರ ಐರನ್ ಮಾಡ್ಕೋಬೇಕು. ಮತ್ತೆ ಇಲ್ಲಿವರೆಗೂ ಐತೆ. ಒಂದೊಂದೇ ಎಲ್ಲ ನೀಟಾಗಿ ಜೋಡಿಸ್ಕೊಳ್ಳಿ. ರಿಂಕಲ್ಸ್ ಬರ್ದಿರ ಜೋಡಿಸ್ಕೋಬೇಕು. ನೋಡಿ ಈ ಥರ ಬಟ್ಟೆ ರಿಂಕಲ್ಸ್ ಇರುತ್ತೆ, ಅದನ್ನೆಲ್ಲ ನೀಟಾಗಿ ತಿರ್ಸ್ಕೊಂಡು ಆಮೇಲೆ ಈ ಥರ ಜೋಡಿಸ್ಕೊಳ್ಳಿ. ಮತ್ತೆ ಜೋಡಿಸ್ಕೊಳ್ಳಿ. 2 ಫಿಲ್ಟ್ ಇದೆ ಈ ಕಡೆ. ನೋಡಿ ಈ ಥರ ಬರೋ ಥರ ನೋಡಿಕೊಂಡು ಈ ಥರ ಮಾಡ್ಕೋಬೇಕು. ಐರನ್ ಮಾಡೋದು. ಇದು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ. ಓಕೆನಾ? ಡನ್.